ನಡುವೆ ಕೇಂದ್ರ ಸರ್ಕಾರ ಇವತ್ತು ಸಿಜೆಪಿ ಕಾರ್ಯಕರ್ತರನ್ನ ಸಂಧಾನ ಸಭೆಗೆ ಆಹ್ವಾನಿಸಿತ್ತು. ಸಿಜೆಪಿಯವರು ಕೂಡ ಕೆಲವು ಡಿಮ್ಯಾಂಡ್ಸ್ ಅನ್ನು ಮುಂದೆ ಇಟ್ಟಿದ್ದಾರೆ. ನೋಡಿ, ಪ್ರಧಾನ್ ರಾಜೀನಾಮೆ ಪಟ್ಟನ್ನು ಸಡಿಲಿಸ್ತಾ ಇಲ್ಲ ಸಿಜೆಪಿ. ಸಂಧಾನ ಸಭೆಯಲ್ಲಿ ಮತ್ತೆ ಬೇಡಿಕೆಯನ್ನು ಮುಂದಿಟ್ಟಿದೆ ಸಿಜೆಪಿ. ಏನು, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ತಗೋಬೇಕು, ಮೃತ ವಿದ್ಯಾರ್ಥಿಗಳಿಗೆ 1 ಕೋಟಿ ಪರಿಹಾರವನ್ನು ಕೊಡಬೇಕು, ಪ್ರತಿಭಟನಾಕಾರರ ಮೇಲಿನ FIR ಅನ್ನು ವಾಪಸ್ ಪಡಿಬೇಕು ಅಂತಂದ್ಬಿಟ್ಟು 3 ಪ್ರಮುಖ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಅದರಲ್ಲಿ 2ಕ್ಕೆ ಕೇಂದ್ರ ಒಪ್ಪುತ್ತೆ, 1 ಕೋಟಿ ಕೊಡೋದು ಮತ್ತು FIR ವಾಪಸ್ ತಗೊಳ್ಳೋದು. ಬಟ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಬಗ್ಗೆ ಏನು ತೀರ್ಮಾನ, 1 ದಿನ ಕಾಲಾವಕಾಶ ಕೇಳಿದಾರಂತೆ. ಅದೊಂದಾಯಿತು ಅಂತಂದರೆ ನಾವು ಪ್ರತಿಭಟನೆ ಕೈ ಬಿಡ್ತೀವಿ ಅಂತ ಇವ್ರು ಹೇಳ್ತಾ ಇರೋದು. ಅದೊಂದಕ್ಕೆ ಬಗ್ತಾ ಇಲ್ಲ ಕೇಂದ್ರ. ಉಳಿದಂತೆ 2ಕ್ಕೆ ಓಕೆ ಅನ್ಬೋದು. ಮೃತಪಟ್ಟ ಕುಟುಂಬಗಳೇನಿದೆ, 21 ಜನ ಮೃತಪಟ್ಟಿದ್ರು, ಅವರೆಲ್ಲರ ಕುಟುಂಬಕ್ಕೂ ಕೂಡ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡೋದು. ಆ್ಯಕ್ಚುಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಈ ಆತ್ಮಹತ್ಯೆಗಳಿಗೆ ಪರಿಹಾರ ಇಲ್ಲ, ಆದರೂ ಯಾವುದಾದ್ರೂ ಒಂದು ಬೇರೆ ಪ್ಯಾರಾಮೀಟರ್ಗಳನ್ನ ಇಟ್ಕೊಂಡು ಕೊಡ್ಬೋದು. ಮತ್ತು FIR ವಾಪಸ್ ತೆಗೆದು ಇವ್ರ ಕೈಯಲ್ಲೇ ಇರುತ್ತೆ, ಅದನ್ನು ಕೂಡ ತೆಗಿಬೋದು. ಹಾಗಾಗಿ ನೋಡೋಣ, 1 ದಿನ ಟೈಮ್ ತೊಗೊಂಡಿದ್ದಾರೆ, ಏನು ಹೇಳ್ತಾರೆ ಅಂತ. ಸರ್ಕಾರಕ್ಕೆ 3 ಪ್ರಮುಖ ಬೇಡಿಕೆಗಳನ್ನು ಮುಂದಿಟ್ಟಿದೆ ಸಿಜೆಪಿ. 3ರಲ್ಲಿ 2 ಬೇಡಿಕೆ ಈಡೇರಿಕೆಗೆ ಸರ್ಕಾರ ಒಪ್ಕೊಂಡಿದೆಯಂತೆ. ಪ್ರಧಾನ್ ರಾಜೀನಾಮೆ ಬಗ್ಗೆ ಚರ್ಚಿಸಲು ಕಾಲಾವಕಾಶವನ್ನು ಕೋರಿದ್ದಾರೆ. ನಾಳೆವರೆಗೂ ಕೂಡ ಕಾಲಾವಕಾಶವನ್ನು ಸರ್ಕಾರ ಕೇಳಿದೆ, ಅದೊಂದು ವಿಚಾರದಲ್ಲಿ. ಉಳಿದ 2ಕ್ಕೆ ಓಕೆ, ನಿಮ್ಗೆ 1 ಕೋಟಿ ಕೊಡೋಕ್ಕೂ ಓಕೆ, FIR ವಾಪಸ್ ತಗೊಳ್ಳೋಕ್ಕೂ ಓಕೆ. ಧರ್ಮೇಂದ್ರ ಪ್ರಧಾನ್ ವಿಚಾರದಲ್ಲಿ ಯಾಕೋ ಸ್ಪಷ್ಟ ನಿಲುವಿಗೆ ಬರ್ತಾ ಇಲ್ಲ ಕೇಂದ್ರ. ಒಂದು ರಾಜೀನಾಮೆ ತಗೊಂಡ್ರೆ, ಈಗ ಈ ಹಿಂದೆನೂ ಕೂಡ ಬೇರೆ ಬೇರೆ ಸರ್ಕಾರಗಳಲ್ಲಿ, ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಲ್ಲಿ ರಾಜೀನಾಮೆ ತಗೊಂಡ್ರೆ ಉದಾಹರಣೆ ಇದೆ. ನಮ್ಮಲ್ಲೇ ತಗೊಳ್ಳಿ, ಸಿದ್ದರಾಮಯ್ಯ ಗೌರ್ಮೆಂಟ್ ಇದ್ದಾಗ ನಾಗೇಂದ್ರ ರಾಜೀನಾಮೆ ತಗೊಳ್ಳಿಲ್ವಾ? ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಆದಾಗ. ಸೊ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. 3 ಪ್ರಮುಖ ಬೇಡಿಕೆಗಳಲ್ಲಿ ಮೊದಲನೇದು, ಶಿಕ್ಷಣ ಸಚಿವ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತ ಸಿಜೆಪಿಯ ಒತ್ತಾಯ. ಇದೇ ಒತ್ತಾಯವನ್ನೇ ರಾಹುಲ್ ಗಾಂಧಿಯವರು ಕೂಡ ಮಾಡಿದ್ದಾರೆ. ಸೊ ಅಲ್ಲಿಗೆ ಮೊದಲ ಇಂಪಾರ್ಟೆಂಟ್ ಬೇಡಿಕೆ. 2ನೇದು, ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ತಲಾ 1 ಕೋಟಿ ಪರಿಹಾರ ಕೊಡಿ ಅಂತ. ಇದಕ್ಕೆ ಒಪ್ಕೊಂಡಿದ್ದಾರೆ ಈಗಾಗಲೇ. 1 ಕೋಟಿ ನಾವು ಕೊಡ್ತೀವಿ ಅಂತಂದ್ಬಿಟ್ಟು, ಅಂದರೆ ಯಾರ್ಯಾರು ಸೂಸೈಡ್ ಮಾಡ್ಕೊಂಡ್ರಲ್ಲ ಅವರು. ಮತ್ತು ಇನ್ನೊಂದು, ವಿದ್ಯಾರ್ಥಿಗಳ ಮೇಲಿನ FIR ವಾಪಸ್ ಪಡಿಬೇಕು ಅಂತ. ಮೊನ್ನೆ ಸೋಮವಾರ ಇವರು ಸಂಸತ್ ಚಲೋ ಮಾಡಿದಾಗ ಒಂದಷ್ಟು ಗಲಾಟೆ ಆಯಿತು, ಕೆಲವ್ರ ಮೇಲೆಲ್ಲ FIR ಹಾಕಿದ್ದಾರೆ. ಅದನ್ನು ವಾಪಸ್ ಪಡಿಬೇಕು. ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಅಲ್ಲಿ ಗಲಾಟೆ ಮಾಡಲಿಲ್ಲ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ 3 ಪ್ರಮುಖ ಬೇಡಿಕೆಗಳನ್ನು ಸಿಜೆಪಿ ಮುಂದಿಟ್ಟಿದೆ. ಅದರಲ್ಲಿ ಪ್ರಮುಖವಾದದ್ದು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ. ಯಾಕೋ ಅದಕ್ಕೆ ಕೇಂದ್ರ ಒಪ್ಪದಂಗೆ ಕಾಣಿಸ್ತಾ ಇಲ್ಲ. ಕೇಂದ್ರ ಏನು ಹಠಕ್ಕೆ ಬಿದ್ದಿದೆಯಾ ಈ ವಿಚಾರದಲ್ಲಿ ಅಂತ? ಅರವಿಂದ್, ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಕೇಂದ್ರ ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ, ಹಠಕ್ಕೆ ಬಿದ್ದಿದೆ. ಹೀಗಾಗಿ ರಾಜೀನಾಮೆ ಪಡಿಬಾರದು ಅನ್ನುವಂತಹ ನಿರ್ಧಾರಕ್ಕೆ ಕೂಡ ಬಂದಂತೆ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಪ್ರತಿಭಟನೆ ತೀವ್ರ ಸ್ವರೂಪಕ್ಕೆ ತಿರುಗ್ತಾ ಇರೋದಕ್ಕೆ ಮತ್ತೊಂದು ಕಾರಣ ಕೂಡ ಹೌದು. ನೋಡಿ, ಕಳೆದ 1 ತಿಂಗಳಿಂದ ಪ್ರತಿಭಟನೆ ನಡೀತಾ ಇದೆ. ಮೊದಲನೇ ದಿನದಿಂದ ಈವರೆಗೂ ಕೂಡ ಅವರ ಬೇಡಿಕೆ ಇರುವಂಥದ್ದು, ಧರ್ಮೇಂದ್ರ ಪ್ರಧಾನ್ ಅವರು ನೈತಿಕ ಹೊಣೆಯನ್ನು ಒಟ್ಟು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡು ರಾಜೀನಾಮೆ ಕೊಡಬೇಕು ಅನ್ನುವಂಥದ್ದು. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ತಯಾರಿಲ್ಲ. ಒಂದು ವೇಳೆ ಈಗ ರಾಜೀನಾಮೆಯನ್ನು ಪಡೆದ್ರೆ ನಾವು ತಪ್ಪು ಮಾಡಿದ್ದೇವೆ ಅನ್ನುವಂಥದ್ದನ್ನು ಒಪ್ಕೊಂಡಂಗೆ ಆಗುತ್ತೆ. 1. 2ನೇದು, ಭವಿಷ್ಯದಲ್ಲಿ ಆಗಬಹುದಾದಂಥ ತಪ್ಪುಗಳಿಗೂ ಕೂಡ ಇದೇ ರೀತಿಯಾದಂಥ ಪ್ರತಿಭಟನೆಗಳಾದರೆ ಎಲ್ಲ ಮಂತ್ರಿಗಳ ರಾಜೀನಾಮೆ ತೆಗೆದುಕೊಳ್ಳಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಕೂಡ ಒಂದು BJPಯ ಪ್ರಶ್ನೆ ಆಗಿರುವಂಥದ್ದು. ಸೊ ಹೀಗಾಗಿ ರಾಜೀನಾಮೆಯನ್ನು ಪಕ್ಕಕ್ಕಿಟ್ಟು ವ್ಯವಸ್ಥೆಯಲ್ಲಿ ಏನು ಬದಲಾವಣೆಗಳಾಗಬೇಕು, ಪಾರದರ್ಶಕತೆಯನ್ನು ತರಬೇಕು, ಅದನ್ನು ತರುವಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಿದ್ದೀವಿ, ಕಾನೂನುಗಳನ್ನು ಜಾರಿ ಮಾಡ್ತಿದ್ದೀವಿ ಅನ್ನುವಂಥ ನಿಟ್ಟಿನಲ್ಲಿ ಅದನ್ನು ಬ್ಯಾಲೆನ್ಸ್ ಮಾಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಆದಾಗ್ಯೂ ಕೂಡ ಹೋರಾಟಗಾರರದು 1 ಲೈನ್ ಅಜೆಂಡಾ, ಅದು ರಾಜೀನಾಮೆ ಕೊಡಲೇಬೇಕು ಅನ್ನುವಂಥದ್ದು 1. 2ನೇದು, ಈ ಮೃತಪಟ್ಟಿರುವಂಥ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ತಲಾ 1 ಕೋಟಿ ಕೊಡಬೇಕು ಅನ್ನುವಂಥದ್ದು 1. ಮತ್ತು ಮೊನ್ನೆ ಸಂಸತ್ ಘೇರಾವ್ ಹಾಕುವಂಥ ಸಂದರ್ಭದಲ್ಲಿ ಏನು ಒಂದಷ್ಟು ಘಟನೆಗಳು ನಡೆದವು, ಈ ಒಂದು ಘಟನೆಗಳಲ್ಲಿ ವಿದ್ಯಾರ್ಥಿಗಳ ಮೇಲೆ ಕೇಸನ್ನು ದಾಖಲಿಸಬಾರದು ಅನ್ನುವಂಥದ್ದು ಕೂಡ ಸೇರ್ಕೊಂಡಿರುವಂಥದ್ದು. ಉಳಿದಂತೆ ಬೇರೆ ಬೇರೆ ಮನವಿಗಳಿಗೆಲ್ಲ ಕೇಂದ್ರ ಸರ್ಕಾರ ಸಿದ್ಧ ಇದೆ. ಆದರೆ ರಾಜೀನಾಮೆ ಪಡೆಯೋ ವಿಚಾರಕ್ಕೆ ಸಂಬಂಧಪಟ್ಟ
ಸಂಬಂಧಪಟ್ಟಂತೆ ಒಂದು ರೀತಿ ಹಠಮಾರಿತನವನ್ನು ತೋರಿಸದಂತೆ ಕಾಣಿಸ್ತಾ ಇರುವಂಥದ್ದು. ನೋಡಿ, ಒಮ್ಮೆ ನಾವು ಹಿಂದೆ ನೆನಪಿಸ್ಕೊಂಡ್ರೆ 3 ಕೃಷಿ ಕಾನೂನುಗಳನ್ನು ತೆಗೆದುಕೊಂಡು ಬಂದಂಥ ಸಂದರ್ಭದಲ್ಲೂ ಕೂಡ ಅದರ ವಿರುದ್ಧವೂ ಕೂಡ ದೆಹಲಿಯಲ್ಲಿ ಭಾಳ ದೊಡ್ಡ ಪ್ರಮಾಣದ ಪ್ರತಿಭಟನೆಗಳಾಗಿತ್ತು. 4-5 ತಿಂಗಳ ಕಾಲ ಪ್ರತಿಭಟನೆ ನಡೆದು ಹತ್ತಾರು ರೈತರುಗಳು ಮೃತಪಟ್ಟ ಬಳಿಕ ಕೇಂದ್ರ ಸರ್ಕಾರ ತನ್ನ ಹೆಜ್ಜೆಯನ್ನು ಹಿಂದಿರಿಸುವಂಥ ಕೆಲಸವನ್ನು ಮಾಡಿತ್ತು. ಬಹುಶಃ ಈಗಲೂ ಕೂಡ ಇಂಥದ್ದೇ ಘಟನೆಗಳು ಆಗುವಂಥ ಸಾಧ್ಯತೆಗಳನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಯಾಕೆಂದರೆ ಪ್ರತಿನಿತ್ಯ 5,000-6,000 ಜನ ವಿದ್ಯಾರ್ಥಿಗಳು, ಹೋರಾಟಗಾರರು, ಪ್ರತಿಭಟನಾಕಾರರು ಎಲ್ಲರೂ ಕೂಡ ಬಂದು ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಪ್ರತಿಭಟನಾಕಾರರ ಅದೊಂದು ತಾಳ್ಮೆಯ ಕಟ್ಟೆ ಹೊಡೆದಂಥ ಸಂದರ್ಭದಲ್ಲಿ ಜುಲೈ 20ನೇ ತಾರೀಕು ಏನು ನೋಡಿದ್ವಿ ಅದಕ್ಕಿಂತ ದೊಡ್ಡ ಘಟನೆಗಳನ್ನು ಕೂಡ ನಾವು ನೋಡಲಿಕ್ಕೆ ಸಿಗುತ್ತೆ. ಈ ಸಂದರ್ಭದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತಷ್ಟು ಮಕ್ಕಳ ಪ್ರಾಣಕ್ಕೆ ಹಾನಿ ಆಗ್ಬೋದಾದಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಆದರೆ ಹಠಕ್ಕೆ ಬಿದ್ದಂತೆ ಕಾಣಿಸ್ಕೊಂಡಿರುವಂಥ ಸರ್ಕಾರ ಇನ್ನೂ ಕೂಡ ನಿರ್ಧಾರವನ್ನು ಪ್ರಕಟಿಸ್ತಾ ಇಲ್ಲ. ಈ ಹಿಂದೆ 3 ಕೃಷಿ ಕಾನೂನುಗಳನ್ನು ದೊಡ್ಡ ಹಂಗಾಮ ಆದ ಬಳಿಕ ವಾಪಸ್ ತೆಗೆದುಕೊಂಡಿತ್ತು. ಈಗಲೂ ಕೂಡ ಅದೇ ಥರದಲ್ಲಿ ಹಠಮಾರಿತನವನ್ನು ತೋರಿಸಿದ್ರೆ ಬಹುಶಃ ಮತ್ತೊಮ್ಮೆ ಈ ರೀತಿಯಾದಂಥ ಘಟನೆಗಳು ಮರುಕಳಿಸಬಹುದಾದಂಥ ಸಾಧ್ಯತೆಗಳಿದ್ದಾವೆ. ಈಗ 24 ಗಂಟೆಗಳ ಸಮಯವನ್ನು ಕೇಂದ್ರ ಸರ್ಕಾರ ಕೇಳಿದೆ ರಾಜೀನಾಮೆಯ ಬಗ್ಗೆ ನಿರ್ಧಾರ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಈಗಾಗಲೇ JP ನಡ್ಡಾ ಅವರು ಅಮಿತ್ ಶಾ ಅವರನ್ನ ಭೇಟಿಯಾಗಿ ಚರ್ಚೆಯನ್ನು ಮಾಡ್ತಾರೆ. ಅದಾದ ಬಳಿಕ ನರೇಂದ್ರ ಮೋದಿ ಅವರ ಜೊತೆಗೂ ಕೂಡ ಒಂದಷ್ಟು ಚರ್ಚೆಗಳಾದ ಬಳಿಕ ನಾಳೆ ಮಧ್ಯಾಹ್ನದ ಒಳಗಡೆ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ತಾರೆ. ರಾಜೀನಾಮೆ ತೆಗೆದುಕೊಳ್ಬೇಕಾ ಬೇಡವಾ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತಹ ಕೆಲಸಗಳು ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಆಗಬಹುದು. ಅರವಿಂದ್.